ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀರಿ. ನಾನು ಇವತ್ತೊಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಆ ವಿಷಯ ಏನಂದ್ರೆ ಒಂದೊಳ್ಳೆ ಖುಷಿ ವಿಷಯ. ಅದೇನಂದ್ರೆ ನಾವು ಲೈಫಲ್ಲಿ ನಾವು ಸ್ವಂತ ದುಡ್ಡಲ್ಲಿ ದುಡ್ದಿದ್ದ ದುಡ್ಡಲ್ಲಿ ಏನಾದ್ರೂ ಒಂದು ತಗೋತೀವಿ ಅಂದ್ರೆ ತುಂಬಾ ಖುಷಿ ಆಗತ್ತೆ. ಅದು ಏನ್ ತಗೊಂಡಿದೀವಿ ಅಂತ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ. ಇವಾಗ ಅದನ್ನ ತೋರಿಸ್ತೀನಿ. ನಾವು ಒಂದು ಹೊಸದು ಕಾರ್ ತಗೊಂಡಿದೀವಿ. ನೋಡಿ ಅದು ಹೇಗಿದೆ ಅಂತ. ಇಲ್ಲಿ ನೋಡಿ ನಮ್ ಕಾರ್ ಇದೇನೆ, ಬ್ಲ್ಯಾಕ್ ಕಲರ್ ಕಾರ್ ತಗೊಂಡಿರೋದು. ಬ್ಲ್ಯಾಕ್ ಕಲರು ಆಗ್ಲೇ ಅಪ್ಪ ಮತ್ತೆ ಮಗಳು ಒಳಗಡೆ ಕೂತಿದ್ದಾರೆ. ನಿಮ್ಗೆ ಕಾಣ್ತಿಲ್ಲ ಅನ್ಸತ್ತೆ. ಕಾರ್ ಆನ್ ಮಾಡ್ತಾರೆ, ನಿಮ್ಗೆ ಕಾಣತ್ತೆ. ಆನ್ ಮಾಡಿದ್ದಾರೆ ನೋಡಿ. ನಾವು ಕಾರ್ ತಗೊಂಡಿರೋದು ಬಂದು ಕಂಪ್ನಿ ಬಂದು MG. ಒಳಗಡೆ ಅಪ್ಪ ಮತ್ತೆ ಮಗಳು ಕೂತಿದ್ದಾರೆ ಅವಾಗ್ಲೇನೆ. ನಾನು ಯಾಕೆ ನೈಟ್ ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ಯೋಚನೆ ಮಾಡ್ಬೋದು. ಏನಂದ್ರೆ ನಾನು ನೈಟ್ ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇವರು ಕಾರು ತಗೊಬಂದಿದ್ದೇನೆ ರಾತ್ರಿ 7 ಗಂಟೆ ಆಗೋಯ್ತು. ಅದಕ್ಕೋಸ್ಕರ ಮಾರನೇ ದಿನಕ್ಕೆ ಇವರು ಬೆಳಿಗ್ಗೆನೆ ಆಫೀಸಿಗೆ ಕಾರ್ ತಗೊಂಡೋಗ್ಬೇಕಾಗಿತ್ತು. ನಮಗ್ ಬೇರೆ ಕಾರ್ ಇರ್ಲಿಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಸಂಜೆ 6:30-7 ಗಂಟೆಗೆ ನಾನು ಪೂಜೆ ಮಾಡಿದ್ದಾಯ್ತು. ಅದಕ್ಕೆ ನಾನು ನೈಟೇ ವಿಡಿಯೋ ಮಾಡ್ತಿದ್ದೀನಿ. ಪೂಜೆ ಮಾಡ್ದಾಗ್ಲೇನೆ ಗಣೇಶನ್ನು ಕೂಡ ಇಲ್ಲಾಗ್ಲೇ ಫಿಕ್ಸ್ ಮಾಡಿದೀವಿ. ಅವತ್ ನೈಟ್ ಕಾರ್ ಬಂದ ತಕ್ಷಣನೇ ನೈಟೇ ಪೂಜೆ ಮಾಡಿದ್ದಾಯ್ತು. ನೆಕ್ಸ್ಟ್ ಡೇ ಪ್ರಜ್ವಲ್ ಕೆಲ್ಸಕ್ಕೆ ಹೋಗ್ತಿದ್ರು. ಅದಕ್ಕೆ ಹೇಗ್ ಕಾಣತ್ತೆ ಅಗ್ಲೊತ್ತು ಅಂತ ನೋಡಕ್ ಬಂದು ಅದಕ್ಕೆ ಓಡ್ತಿದ್ದಾನೆ. ಕಳಿಸ್ಕೊಡ್ತಿದೀವಿ ಎಲ್ಲಾರ್ಗು. ಪ್ರತಿಯೊಬ್ಬರಿಗೂ ಏನೇ ಅಂದ್ರೆ, ನಾವು ಏನೇ ಒಂದ್ ಚಿಕ್ಕ ಪುಟ್ಟು ವಸ್ತುಗಳು ತಗೊಂಡ್ರು ಕೂಡ ತುಂಬಾ ಖುಷಿ ಆಗತ್ತೆ. ಹಾಗೇನೆ ಪ್ರಜ್ವಲ್ ಕೂಡ ತುಂಬಾ ಖುಷಿಯಾಗಿದ್ದಾರೆ. ಅವ್ರ ಸ್ವಂತ ಕಾರು ಅವ್ರು ತಗೊಂಡಿದ್ದಾರೆ ಅಂತಂದ್ರೆ, ಇದೇ ಸ್ವಂತ ಕಾರ್ನ ಇಂಡಿಯಾದಲ್ಲಿ ತಗೊಂಡಿದ್ರೆ ಇನ್ನೂ ಜಾಸ್ತಿ ಖುಷಿ ಆಗ್ತಿತ್ತು. ಯಾಕೆಂದ್ರೆ ಈ ಕಾರ್ನ ನಾವು ಇಂಡಿಯಾಕ್ ತಗೊಂಡ್ ಬರಕ್ಕಾಗಲ್ಲ. ಇಲ್ಲಿಂದ ನಾವು ಹೊರಟುವಾಗ ಇದನ್ನ ಮಾರ್ಬಿಟ್ಟು ಬರ್ಲೇಬೇಕು. ಆದ್ರೂ ಏನೇ ಹೇಳಿ, ಯಾರೇ ಒಬ್ರು ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತ ಒಂದು ಸ್ವಂತ ಕಾರ್ನ ನಾವು ದುಡ್ದಿ ತಗೊಂತೀವಿ ಅಂತ ಅಂದ್ರೆ ಪ್ರತಿಯೊಬ್ಬರಿಗೂ ಖುಷಿ ಹಾಗೆ ಆಗತ್ತಲ್ವಾ. ಅದೇ ಖುಷಿ ನಮ್ಗಳ ಮನ್ಸಲ್ಲೂ ಕೂಡ ತುಂಬಾನೇ ಆಯ್ತು. ಖುಷಿಯಾಗಿದೆ. ಈ ಖುಷಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋನ ಮಾಡಿದ್ದು. ನಾವು ಫಸ್ಟ್ UAE ಬಂದಾಗ, ನಾನು ಪ್ರಜ್ವಲ್ ಮತ್ತೆ ಪಾಪು 3 ಜನನು ಬಂದಾಗ, ನಾವು ಈ ಪುಟಾಣಿ ಕಾರು ನಮ್ಗೆ ಕಂಪ್ನಿಯಿಂದ ಕೊಟ್ಟಿದ್ದು. ನಾವು ಇದಕ್ಕೆ ಪುಟಾಣಿ ಅಂತ ಹೆಸರಿಟ್ಟಿದ್ದು. ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಖುಷಿಯಾಗಿತ್ತು. ತುಂಬಾ ಮಜಾ ಮಾಡ್ದು. ನೆಕ್ಸ್ಟ್ ಈ ಕಾರ್ ಆದ್ಮೇಲೆ ನೆಕ್ಸ್ಟ್ ಕೂಡ ಟೊಯೋಟಾನೇ ನೆಕ್ಸ್ಟ್ ಕಾರ್ ಕೊಟ್ಟಿದ್ರು. ಇವಾಗ ಕ್ಲಿಯಾಗೆ 1 year ಆದ್ಮೇಲೆ ನೆಕ್ಸ್ಟ್ ಯಾವಾಗ ನಾವು UAEಗೆ ಬಂದು ಅವಾಗ ಹೊಸ ಕಾರ್ ಕೊಟ್ಟಿದ್ರು. ಆ ಕಾರು ಕೂಡ ತುಂಬಾ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿತ್ತು. ತುಂಬಾ ದೊಡ್ಡದಾಗೂ ಇತ್ತು ಕಾರು. ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ನಮ್ಗಳ ಸವಿ ನೆನಪಾಗಿ ಇದು ಇರಬೇಕು ಅನ್ನೋದಕ್ಕೋಸ್ಕರನೂ ನಾನು ಈ ವಿಡಿಯೋ ಮಾಡಿದ್ದೀನಿ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂತೀನಿ. ಹೊಸ ವರ್ಷ ಬರ್ತಿದೆ. ಹೊಸ ವರ್ಷದೊಂದಿಗೆ ನಿಮ್ ಜೀವನನ ಹೊಸದಾಗಿ ಶುರು ಮಾಡಿ. ಹಿಂದೆ 2024 ಅಲ್ಲಿ ಏನೇನಿತ್ತು, ಏನೇನ್ ನಡೆದಿದೆ, ಕಹಿ ನೆನಪೆಲ್ಲ ಮರೆತು ಸಿಹಿ ನೆನಪುಗಳನ್ನ ಜೊತೆಗೆ ಇಟ್ಕೊಂಡು ಅದ್ರ ಜೊತೆ ಕನ್ಸು ಕಾಣ್ತಾ ನಿಮ್ ಜೀವನನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಾವು ಕೂಡ ಹಾಗೇ ಇದ್ದೀವಿ. ಹಿಂದೆ ಯಾರು ಏನ್ ಅಂದಿರ್ಲಿ, ಯಾರು ಏನ್ ಅನ್ಕೊಂಡಿರ್ಲಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಿಮ್ ಲೈಫು ನಿಮ್ ಇಷ್ಟ, ನಿಮ್ ಜೀವನ. ಇದನ್ನ ನೀವು ಸುಖವಾಗಿ ಹ್ಯಾಪಿಯಾಗಿ ಕಳೀರಿ. ವಿಡಿಯೋ ಮಾಡೋಕ್ಕೋಸ್ಕರ ಕಾಂಪೌಂಡ್ ಇದ್ದ ಹೊರಗಡೆ ಬಂದು ನಾನು ವಿಡಿಯೋ ಮಾಡಿದ್ದು. ಅಲ್ಲಿ ತುಂಬಾ ಕಾರ್ಗಳು ನಿಂತಿತ್ತು ಅಂತ. ಮತ್ತೆ ಕಾಂಪೌಂಡ್ ಒಳಗಡೆ ಹೋಗ್ತಿದೀವಿ ಮನೆ ಹತ್ರ. ನಮ್ಗಂತೂ 2024 ಅಂತೂ ಹೇಗಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನನ್ನ ಮಗಳಿಂದ 2024 ಅಷ್ಟು ಈಸಿಯಾಗಿ, ಅಷ್ಟು ತುಂಬಾ ಬೇಗ ಫಾಸ್ಟ್ ಆಗಿ ಹೊಟ್ಟೋಯ್ತು. ತುಂಬಾ ಖುಷಿಯಾಗಿ 2024 ಕಳೆದು
2025ಗೆ ಇನ್ನು ಒಂದೇ ದಿನ ಇರೋದು. ತುಂಬಾ ಖುಷಿಯಾಗಿ ಎಲ್ಲರೂ ಹೊಸ ವರ್ಷನ ಆಚರಿಸಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಒಂದು ಖುಷಿ ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದೊಂದು ಪುಟ್ಟ ವಿಡಿಯೋ ಮಾಡಿದೀನಿ. ನಿಮ್ಗೆಲ್ಲ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬಾಯ್.